ಎಕ್ಸಿಟ್ ಪೋಲ್ನ ಪ್ರಮುಖ ಸಂಖ್ಯೆಗಳು ಬಂದಿದ್ದಾವೆ. ಪ್ರಮುಖ ಏಜೆನ್ಸಿಗಳು ನುಡಿದಿರುವ ಭವಿಷ್ಯ ಬಂದಿದೆ. ಇವೆಲ್ಲ ಭವಿಷ್ಯಗಳ ಅಗ್ನಿ ಪರೀಕ್ಷೆ ಇರೋದು 8ನೇ ತಾರೀಕು ಶನಿವಾರ. ಅಂತಿಮವಾಗಿ ದೆಹಲಿ ಮತದಾರ ಏನು ತೀರ್ಪನ್ನ ಇವತ್ತು ಕೊಟ್ಟಿದ್ದಾನೆ ಅನ್ನೋದು ಶನಿವಾರ ಗೊತ್ತಾಗತ್ತೆ. 8ನೇ ತಾರೀಕು ಶನಿವಾರ ಗೊತ್ತಾಗತ್ತೆ. 8ನೇ ತಾರೀಕು ಶನಿವಾರ ಮಧ್ಯಾಹ್ನ ಈ ಎಕ್ಸಿಟ್ ಪೋಲ್ಗಳ ಸಂಖ್ಯೆಯನ್ನು ಕೊಟ್ಟವರ ಪೈಕಿ ಯಾರು ಮೀಸೆ ತಿರುಗಿಕೊಳ್ತಿರ್ತಾರೆ, ಯಾರು ತಲೆ ಕೆಳಗೆ ಹಾಕೊಂಡು ಕೂತ್ಕೊಂಡಿರ್ತಾರೆ ಅನ್ನೋದು ಕುತೂಹಲಕಾರಿಯಾಗಿರುತ್ತೆ. ನಮ್ಮ ಪ್ಯಾನಲಲ್ಲಿರುವ ಶಂಕರ್ ಶೆಟ್ಟರು, ಪ್ರದೀಪ್ ಗುಪ್ತಾ ಅವರು ಕೊಡುವ ಸಂಖ್ಯೆಗಳಿಗೆ ವೇಟ್ ಮಾಡ್ತಾರೆ. ಆ ಸಂಖ್ಯೆ ಬರೋ ತನಕ ನಾನು ಹಿಂಗೆ ಅಂತ ಏನನ್ನು ಹೇಳುವುದಿಲ್ಲ ಅಂತ. ಪ್ರಶಾಂತ್, ರಾಷ್ಟ್ರ ರಾಜಕಾರಣದ ಮೇಲೆ ಪರಿಣಾಮ ಅಕಸ್ಮಾತ್ ಈ ಸಂಖ್ಯೆಗಳು ನಿಜ ಆದರೆ ಮೋದಿ ಛವಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ಮಹಾರಾಷ್ಟ್ರ ಗೆಲುವು, ಹರಿಯಾಣದ ಗೆಲುವು, ಲೋಕಸಭೆಯ ಸೋಲು ಅಂದರೆ ಸಂಖ್ಯೆಗಳು ಕಡಿಮೆ ಆಗಿದ್ದನ್ನು ನೋವನ್ನು ಮರೆಮಾಚಿದ್ದಾವೆ. ದೆಹಲಿ ಒಂದು ಗೆದ್ದುಕೊಂಡ್ರೆ ಅಜಿತ್, ಲೋಕಸಭಾ ಚುನಾವಣೆ ನಂತರ ಹರಿಯಾಣ ಮತ್ತು ಮಹಾರಾಷ್ಟ್ರದ ಗೆಲುವೇನಿದೆ ಅದು ಬಿ ಜೆ ಪಿಯ ಕಾನ್ಫಿಡೆನ್ಸನ್ನು ನಿಶ್ಚಿತವಾಗಿ ಹೆಚ್ಚಿಸಿದೆ. ಮತ್ತು ಇನ್ನೊಂದು, ವರ್ಕಿಂಗ್ ರಿಲೇಷನ್ಸ್ ಬಿಟ್ವೀನ್ ಬಿ ಜೆ ಪಿ ಆ್ಯಂಡ್ ಆರ್ ಎಸ್ ಎಸ್ ಹ್ಯಾಸ್ ಇಂಪ್ರೂವ್ಡ್ ಎ ಲಾಟ್ ಆಫ್ಟರ್ ಲೋಕಸಭಾ ಎಲೆಕ್ಷನ್. ಲೋಕಸಭಾ ಚುನಾವಣೆಯಲ್ಲಿ ಆ ನಿರಾಸಕ್ತಿ ಏನು ಕಂಡು ಬರ್ತಾ ಇತ್ತು ಅದು ಪ್ರಮುಖವಾಗಿ ಸಂಘ ಪರಿವಾರದ ಕಡೆಯಿಂದ, ಮಧ್ಯಮ ವರ್ಗದ ಕಡೆಯಿಂದ, ಹೂ ಆರ್ ಲಾಯಲ್ ಬಿ ಜೆ ಪಿ ವೋಟರ್ಸ್ ಮತ್ತು ಕಾರ್ಯಕರ್ತರಾಗಿದ್ದರು, ಅವ್ರ ಕಡೆಯಿಂದ ಬರ್ತಾ ಇತ್ತು. ಬಟ್ ಆಶ್ಚರ್ಯಕರ ರೀತಿಯಲ್ಲಿ ಹರಿಯಾಣ ಮತ್ತು ಮಹಾರಾಷ್ಟ್ರ, ಈಗ ದಿಲ್ಲಿಯಲ್ಲೂ ಕೂಡ, ಯಾಕಂದರೆ ಆರ್ ಎಸ್ ಎಸ್ ಭಾಳ ದೊಡ್ಡ ನೆಟ್ವರ್ಕನ್ನು ಹೊಂದಿರತಕ್ಕಂಥ ಒಂದು ಮಹಾನಗರ ಅಂತಂದರೆ ಅದು ದಿಲ್ಲಿ ಕೂಡ ಹೌದು. ಹೀಗಾಗಿ ಒಂದು ವೇಳೆ ಈ ಚುನಾವಣೆಯನ್ನು ಈ ಎಕ್ಸಿಟ್ ಪೋಲ್ ನಂಬರ್ಸ್ಗಳು ಹೇಳುವ ರೀತಿಯಲ್ಲಿ ಬಿ ಜೆ ಪಿ ಗೆದ್ದರೆ ಬಿ ಜೆ ಪಿಯ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಮುಂದಿನ ಚುನಾವಣೆ ಇರೋದು ಬಿಹಾರ್, ದಟ್ ಈಸ್ ಇನ್ ನವೆಂಬರ್. ಆ ಚುನಾವಣೆಯವರೆಗೆ ಮತ್ಯಾವುದು ಬೇರೆ ರಾಜ್ಯದ ಚುನಾವಣೆಗಳಿಲ್ಲ. ಆ ಕಾರಣದಿಂದ ಬಿ ಜೆ ಪಿಯ ಕಾನ್ಫಿಡೆನ್ಸ್ ನಿಶ್ಚಿತವಾಗಿ ದಿಲ್ಲಿ ಚುನಾವಣೆ ಗೆದ್ದರೆ ಜಾಸ್ತಿ ಆಗುತ್ತೆ. ಜೊತೆಗೆ ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು 2029 ಆಟದಲ್ಲಿ ಒಂದು ವೇಳೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತ್ರೆ ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷ ಉಳಿಯುತ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಯಾಕಂದರೆ ಆಮ್ ಆದ್ಮಿ ಪಾರ್ಟಿ ದಿಲ್ಲಿ ಮತ್ತು ಪಂಜಾಬ್ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಗ್ರೋ ಆಗಿಲ್ಲ. ಆ್ಯಕ್ಚುಲಿ ನೋಡಿ, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಗ್ರೋ ಆಗ್ತಕ್ಕಂಥ ನ್ಯಾಷನಲ್ ಪೊಲಿಟಿಕಲ್ ಒಂದು ಔಟ್ರೀಚ್ ಇರ್ತಕ್ಕಂಥ ಮತ್ತೊಂದು ರಾಜಕೀಯ ಪಕ್ಷ ಇದ್ದರೆ ಆಮ್ ಆದ್ಮಿ ಪಕ್ಷ. ಯಾಕಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.